ನಮಸ್ಕಾರ ಎಲ್ಲರಿಗೆ. ನಾ ಶ್ರೀಕಾಂತ್ ಇರ್ದಾಳ ಮಾತಾಡ್ತಿರೋದು. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನೀವು ದ್ರಾಕ್ಷಿ ಮಾಡೋರು ಹೊಸದಾಗಿ ದ್ರಾಕ್ಷಿ ಮಾಡ್ತಿರ್ತಾರಲ್ಲ, ಅವ್ರಿಗೆ ಡ್ರಿಪ್ ಮಾಡೋದ್ರ ಬಗ್ಗೆ ಐಡಿಯಾ ಇರಂಗಿಲ್ಲ. ಅದ್ರೊಳಗೆ ಪೈಪ್ಲೈನ್ ಮಾಡೋ ಬಗ್ಗೆ ನಿಮ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಅದ್ರ ಸಲುವಾಗಿ ಇವತ್ತು ನಾವು ಆ ಡ್ರಿಪ್ ಮತ್ತೆ ಪೈಪ್ಲೈನ್ ಹೆಂಗ್ ಮಾಡೋದಂತ ತೋರಿಸ್ಕೊಡ್ಲಾಕ್ ಬಂದಿನಿ. ಈಗ ನೀವು ಡ್ರಿಪ್ ಹೊಸದಾಗಿ ದ್ರಾಕ್ಷಿ ಹಸೋದಿದ್ರೆ ಡ್ರಿಪ್ ಮಾಡ್ಲಾಕ ಕೊಡ್ತೀರಿ, ಅವಕ್ಕ ರೊಕ್ಕದು ಬಾಳ್ ತಗೋತಾರು. ಅದ್ರ ಸಲುವಾಗಿ ಇಲ್ಲಿ ನೀವೇ ಮಾಡ್ಕೋಬಹುದು ಸ್ವಂತ. ಅದ್ರ ಸಲುವಾಗಿ ಈ ಡ್ರಿಪ್ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ. ಇದೇ ರೀತಿ ಕೃಷಿ ಬಗ್ಗೆ ಮಾಹಿತಿಗಳು ಸಾಕಷ್ಟು ಬರ್ತಿರ್ತಾವು. ಅದ್ರ ಸಲುವಾಗಿ ಸಬ್ಸ್ಕ್ರೈಬ್ ಫ್ರೀ ಇರ್ತೈತಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಇನ್ನು ಸಾಕಷ್ಟು ಜನ ಮುಂದ ದ್ರಾಕ್ಷಿ ಬೆಳೆಸ್ತಿರ್ತಾರೋ, ನಿಮ್ಮ ಫ್ರೆಂಡ್ಸ್ ಒಳಗ ಆಜು ಬಾಜು ಇನ್ನು ದ್ರಾಕ್ಷಿ ಹೊಚ್ಚವ್ರು ಇರ್ತಾರೋ, ಅಂತವ್ರಿಗೆ ಇದನ್ನ ಶೇರ್ ಮಾಡ್ರಿ. ಅವ್ರಿಗೆ ಸ್ವಲ್ಪ ಅನುಕೂಲ ಆಕೈತಿ. ನೀವು ಮೊದಲ ಏನೈತಿ, ಈಗ ನೀವು ಪೈಪ್ಲೈನ್ ಎಲ್ಲಿಂದ ತರ್ತೀರಿ, ನಿಮ್ಮ ಹೊಳಿ ಇದ್ರ ಹೊಳಿಯಿಂದ ತರಬಹುದು, ಅವ್ರು ಕೃಷಿ ಮಾಡೋರು ಕೃಷಿಯಿಂದ ತರ್ತಾರೋ, ಬಾವಿಯಿಂದ ತರ್ತಾರೋ, ಒಬ್ಬೊಬ್ರು ಏನೈತಿ ಡೈರೆಕ್ಟ್ ಬೋರ್ನಿಂದ ತರ್ತಾರೋ. ಆ ಪೈಪ್ಲೈನ್ ನೀವು ತಗೋಬೇಕಾಕತಿ. ಆ ಪೈಪ್ಲೈನ್ ತಗೊಂಡ್ ಬರ್ಬೇಕು. ನೀವು ದ್ರಾಕ್ಷಿ ಎಲ್ಲಿ ಹಚ್ತಾರೆ ಸೆಂಟರ್ ಪಾಯಿಂಟ್, ನಾವೇನ್ ಮಾಡಿವ ಅಂದ್ರೆ ಒಬ್ಬೊಬ್ರು ದಂಡಿ ಅಂತ ತಗೊಂಡ ನಡು ಡಬಲ್ ಪೈಪ್ ತಗೋತಾರೋ. ನಾವ್ ಹಂಗ್ ಮಾಡಿಲ್ಲ, ಸೆಂಟರ್ದಾಗ ಹೋದ್ವಿ ನಾವು. ಪೈಪ್ ಕಡಿಮೆ ಹತ್ತಾವ. ಅದ್ರ ಸಲುವಾಗಿ ಇಲ್ಲಿ ಉದಾಹರಣೆಗೆ ನೀವು ದ್ರಾಕ್ಷಿ ಸಾಲ 20 ಸಾಲ ಇರ್ತಾವ. ದ್ರಾಕ್ಷಿ 20 ಸಾಲ ಒಳಗನಂತಿ ಹೆಚ್ಚಕ್ ಹತ್ತು ಬಿಡ್ಬೇಕು, ಈಚಕ್ ಹತ್ತು ಬಿಡ್ಬೇಕು. ಸೆಂಟರ್ದಾಗ ಅದನ್ನ ದ್ರಾಕ್ಷಿ ಪೈಪ್ ಒಯ್ಬೇಕು. ನಾವು ಆ ರೀತಿ ಮಾಡಿವು. ನೀವು ಪೈಪ್ಲೈನ್ ಮೇನ್ ಪೈಪ್ಲೈನ್ ತಂದಿರ್ತಿರ್ಲಿಲ್ಲ, ಅದು ಹಚ್ಚಕ್ ಈಚಕ್ ಹತ್ತ ಬಿಟ್ಟ ಸೆಂಟರ್ ಹೋದಿರ್ತಿರ್ಲಿಲ್ಲ. ಅದೇನೈತಿ ನೋಡು ಬೀದಿ ಒಳಗೆ ಬರ್ಬೇಕದು. ಅಂದ್ರೆ ನೀವು ಟ್ರಾಕ್ಟರ್ ಅಡ್ಡಾಡ್ತಿರ್ಲಿ ನೋಡ್ಲಿಕ್ ನಾಳೆ ಅದು ಅಲ್ಲಿ ಬರ್ಬೇಕು ಪೈಪ್ಲೈನ್. ಯಾಕಂದ್ರೆ ಅದು ನೀವು ದ್ರಾಕ್ಷಿ ಸಾಲಕ್ ಹೋಯ್ತಂದ್ರೆ ಪೈಪ್ಲೈನ್ ನಾಳೆ ಹೊಡಿತು ಸ್ವಲ್ಪ ಸಮಸ್ಯೆ ಆದ್ರೆ ಅದು ಹೊಳ್ಳಿ ಹಡ್ಡಿ ಬಿಸಿಗಳಂಗಿರ್ಬೇಕು. ಅದ್ರ ಸಲುವಾಗಿ ಬೀದಿ ಒಳಗೆ ತೋರಿ. ನೋಡ್ರಿ, ನಾವು ನಿಮ್ಮ ಪ್ರತ್ಯಕ್ಷವಾಗಿ ತೋರಿಸ್ಬೇಕಂತೇಳಿ ಈಗ ನಾವು ದ್ರಾಕ್ಷಿ ಪ್ಲಾಟ್ ತಗದಿವು. ನೋಡ್ರಿ, ಇದು ನಮ್ದು ಹೊಲ ಮಾಡ್ಕೊಂಡೇವ್ ನಾವು. ಈ ಹೊಲ ನೀವು ನೋಡ್ಬೋದು. ಈ ದ್ರಾಕ್ಷಿ ಕಾಣ್ತೈತಿ, ಈ ದ್ರಾಕ್ಷಿ ಸಾಲದಲ್ಲೇ ನಿಮ್ಗೆ ಹೊಲ ಆಗ್ಬೇಕು. ಇದು ಏನಾದ್ರು ಇಲ್ಲಿ ಹೊಲ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನಾಳೆ ಟ್ರಾಕ್ಟರ್ ಇಡ್ತೈತಿ. ಟ್ರಾಕ್ಟರ್ ಇದು ಸಮಸ್ಯೆ ಮಾಡ್ತೈತೆ ನಮ್ಗೆ. ಅದ್ರ ಸಲುವಾಗಿ ದ್ರಾಕ್ಷಿ ಇದ್ದಲ್ಲೇನ ನೀವು ಹಾಲ್ ಮಾಡ್ಕೋಬೇಕು. ಇಲ್ಲೊಂದು ಹಾಲತಿ ಅಷ್ಟೇ ದ್ರಾಕ್ಷಿ ಸಾಲಾಗ ಅಲ್ಲೊಂದು ಹಾಲತಿ. ಸಲುವಾಗಿ ಈ ಟೈಪ್ ಮಾಡ್ಕೊರಿ. ಮತ್ತೆ ನಿಮ್ಗೆ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಅದನ್ನ ಫೋಟೋ ಹಾಕ್ತೇನೆ. ಕೆಳಗೆ 2 ವಾಂಕ್ ಮಾಡಿ ಬರ್ತಾವೆ, ಮ್ಯಾಗ 2 ವಾಂಕ್ ಮಾಡಿ ಬರ್ತಾವೆ, ನಡು ಒಂದ ಹಾಲ್ ಬರ್ತೈತಿ. ಅದನ್ನ ಟೈಪ್ ಕೆಳಗಡೆ ಮ್ಯಾಗಡ ಬಡ್ಕೊಂಡು ನೀವು ಅದನ್ನೊಂದು ಸೈಜ್ ಮ್ಯಾಗ ನಿಮ್ಗೆ ಗೊತ್ತಾಕೈತಿ ಸೈಜ್. ಆ ಸೈಜ್ ಮ್ಯಾಗ ನೀವು ಅದನ್ನ ಹಾಲ ರೆಡಿ ಮಾಡ್ಕೋರಿ. ಹಾಲ್ ಏನೈತಿ, ಆದಷ್ಟು ನೀವು ಯಾವ್ದೇ ಆಗಲಿ ಪೈಪ್ಲೈನ್ ಮಾಡಕ್ ಎಲ್ಲಾ ಮೆಟೀರಿಯಲ್ ಆದಷ್ಟು ನೀವು ಕ್ವಾಲಿಟಿ ಮೆಟೀರಿಯಲ್ ಬಳಸ್ರಿ. ಯಾಕಂದ್ರೆ ಇದು ಕಬ್ಬಿನ ಗತಿ 3 ವರ್ಷ 4 ವರ್ಷಕ್ಕೆ ತೆಗಿಯುವಂತದಲ್ಲ. ಇದನ್ನ ಬಿಟ್ರೆ ನೀವು ಒಬ್ಬರು 15 ವರ್ಷ ಬರ್ತಾರೋ, ಒಬ್ಬರು 20 ವರ್ಷ ಬರ್ತಾರೋ. ಹಿಂಗ ಅದೆಷ್ಟು ವರ್ಷ ನಾವು ಅದನ್ನ ಮೇಂಟೈನ್ ಮಾಡಿದ್ರ ಮ್ಯಾಗ ಅದೆಷ್ಟು ವರ್ಷ ಬರ್ತೈತಿ ಅನ್ನೋದು ಡಿಪೆಂಡ್ ಆಕೈತಿ. ಅದ್ರ ಸಲುವಾಗಿ ಆದಷ್ಟು ನೀವು ಕ್ವಾಲಿಟಿ ಮೆಟೀರಿಯಲ್ ಹಾಕ್ರಿ. ನಾವು ಎಲ್ಲಾ ಜೈನ್ ಹಾಕಿ, ಇದು ಜೈನ್ ಐತಿ, ಇವು ಜೈನ್ ಇದಾವು, ಈ ಪೈಪ್ ಕೂಡ ಜೈನ್ ಐತಿ. ಮತ್ತೆ ಇವು ಈ ಸಣ್ಣ ಸಣ್ಣ ಏನ್ ನಳಕ್ ಅಂತೈತಿಲ್ಲ, ಈ ನಳಸ್ದಕ್ಕೆ ಜೈನ್ ಐತಿ ನಮ್ದು. ಅದ್ರ ಸಲುವಾಗಿ ನೀವು ಆದಷ್ಟು ಕ್ವಾಲಿಟಿ ಮೆಟೀರಿಯಲ್ ಬಳಸ್ರಿ. ಇನ್ನ ಪೈಪ್ಲೈನ್ ಹೆಂಗ್ ಮಾಡ್ಕೊಳಪ್ಪ ಅಂದ್ರೆ, ನಮ್ದು ಈ ನಡುವೆ ಟ್ರ್ಯಾಕ್ಟರ್ ಇದೆ ಬೀದಿ. ಈ ಟ್ರ್ಯಾಕ್ಟರ್ ಇದೆ, ಇದ್ರೊಳಗೆ ನಮ್ದು ಪೈಪ್ಲೈನ್ ಮಾಡಿವಿ ನಾವು. ನಿಮ್ಗೆ ಆಗಲ್ಲ ಹೇಳಿದ್ನೆಲ್ಲ ನಾವು ಸಮಸ್ಯೆ ಆಗ್ಬಾರ್ದಂತೇಳಿ. ಅದ್ರ ಸಲುವಾಗಿ ನಾವು ಇದ್ರೊಳಗೆ ಪೈಪ್ಲೈನ್ ಮಾಡ್ಕೊಂಡಿವು. ಪೈಪ್ಲೈನ್ ಇದ್ರೊಳಗೆ ಮಾಡ್ಕೊಂಡಿವು. ಮತ್ತೆ ಇಲ್ಲಿ ನಡು ಸೆಂಟರ್ದಾಗ ಒಂದು ಪ್ಲಸ್ ಐತಿ. ಅದು ನಿಮ್ಗೆ ನಾ ಫೋಟೋ ಹಾಕ್ತೀನಿ. ಅದನ್ನ ಹಿಂಗ ಸೀದಾ ಅಲ್ಲಿ ಕೆಳಗೊಂದು ಹಾಲ್ ಐತಿ. ಆ ಕೆಳಗೊಂದು ಹಾಲ ವಯಸ್ಸು ಮಂದಿ ಐತಿ. ನಾ ಪ್ಲಸ್ ಹಾಕೋತೀನಿ ಇಲ್ಲಿ. ಹಿಂಗ್ ಉದ್ದಕ್ಕೆ ಏನೈತಿ, ಈ ಉದ್ದಕ್ಕೆ ಹೋಗುವಂತ ಏನೈತಿ ಅಡಿಚಿ ಐತಿ. ಹಿಂಗ್ ಈ ಕಡೆ ಹಿಂಗ್ ಅಡ್ಡಾಡಿ ಏನೈತಿ ಧ್ವನಿ ಐತಿ. ಅದನ್ನ ರೆಡಿಸರ್ ಹಾಕೊಂಡ ಧ್ವನಿ ಮಾಡ್ಕೊಂಡ್ರು ಅದ್ ನಿಮ್ಗೆ ನಾ ಫೋಟೋ ಹಾಕ್ತೀನಿ. ಅದನ್ನ ನೀವು ನೋಡ್ಕೋಬಹುದು. ಮತ್ತೆ ಅಲ್ಲಿ ಮುಂದೆ ಹೋಗಿ ಏನೈತಿ, ಅಲ್ಲಿ ಬೇರೆ ಐತಿ. ಮತ್ತೆ ಅದು ಇದೇ ಸಿಮನ ಅಲ್ಲಿ ಹೋಗಿ ಅಲ್ಲಿ ಒಂದು ಪ್ಲಸ್ ಹಾಕೊಂಡು ಹಂಗ ಅಡ್ಡ ಧ್ವನಿ ಮಾಡ್ಕೊಂಡಿವು. ಧ್ವನಿ ಮಾಡ್ಕೊಂಡ್ ಅಲ್ಲಿ ಇದೇ ಸೇಮ್ ಮಾಡ್ಕೊಂಡಿವು. ಅದ್ರ ಸಲುವಾಗಿ ನೀವು ಈಗ ಆದಷ್ಟು ನೀವು ಹಾಲ್ ಏನೈತಿಲ್ಲ, ಹಾಲ ಸ್ವಲ್ಪ ಎತ್ತರಕ್ಕೆ ಬಿಟ್ಕೋರಿ. ಎತ್ತರಕ್ಕೆ ಎದಕ್ ಬಿಡ್ಬೇಕಂದ್ರ ಅದು ಇದನ್ನೈತಿ ಅದ ಗರ್ಸ್. ಆ ಗರ್ಸ ಈ ಗರ್ಸ ಏನೈತಿ, ನಾಳೆ ಅದನ್ನ ಹಿಂಗ್ ಒತ್ತದಾಕೈತಿ. ಒತ್ತಿದಂದ್ರೆ ಇದು ಮತ್ತೆ ನಳಾಗ್ ಉಳಿಬಾರ್ದು. ಅದ್ರ ಸಲುವಾಗಿ ಸ್ವಲ್ಪ ಎತ್ತರ ಇಟ್ಕೊರಿ. ನಿಮ್ಗೆ ಬೇಕಾದಷ್ಟ ಕೃಷಿ ಹೊಂಡ ಲೆವೆಲ್ ಇತ್ತಂದ್ರೆ ಕೃಷಿ ಹೊಂಡಕ್ಕೆ ಅದನ್ನ ಬೋರ್ ನೀರು ಒಗಿಸಿ ಅದರಿಂದ ಒತ್ತಿಸ್ತಿದ್ರಂದ್ರೆ, ಮ್ಯಾಗಿನ ಮೋಟರ್ ಇತ್ತಂದ್ರೆ ಹಾಲ ಕಡಿಮೆ ಬಿಟ್ಕೋರಿ. ಮತ್ತೆ ಡೈರೆಕ್ಟ್ ನಾವು ಬೋರ್ನಿಂದನ ಇದಕ್ಕೆ ಒತ್ತಿಸ್ತೀವಂದ್ರೆ ಹಾಲನ ಜಾಸ್ತಿ ಮಾಡ್ಕೋರಿ. ಯಾಕಂದ್ರೆ ಅದು ಪ್ರೆಷರ್ ಜಾಸ್ತಿ ಇರಂಗಿಲ್ಲ, ನೀರ್ ಕಡಿಮೆ ಇರ್ತೈತಿ. ಅದ್ರ ಸಲುವಾಗಿ ಅದ್ರ ಸಫಿಶಿಯಂಟ್ ಇದಕ್ಕೆ ನೀರ ಸಫಿಶಿಯಂಟ್ ಆಗ್ಬೇಕು. ಅದ್ರ ಸಲುವಾಗಿ ಬೋರ್ ಮೋಟರ್ ಇತ್ತಂದ್ರೆ ಹಾಲುಗಳು ಹೆಚ್ಚು ಮಾಡ್ಕೋರಿ. ಈಗ ಪೈಪ ಏನೈತಿ, ನೀವು ಒಯ್ದ ಪೈಪ್ ಏನೈತಿ ಇದನ್ನ ಧ್ವನಿ ಒಯ್ದಿರ್ತೀರಿ. ಧ್ವನಿ ಹೋದ ಮತ್ತು ತೆಗಿರ್ತದಿಲ್ಲ, ತೆಗಿದ ಸಂಬಂಧ ಸರಿಯಾಗಿ ಕಾಣೋದಿಲ್ಲ. ಅದಕ್ಕೆ ನೀವು ಒಂದು ಅಂದಾಜ್ ಮೇಗನೈತಿ ಒಂದ್ ಟೈಮಲ್ಲಿ 2 ಹೋಲ್ ಮಾಡ್ಬೇಕು. ನೀವು 2 ಹೋಲ್ ಮಾಡಿ ಅಲ್ಲಿ 2 ಚಾವಿ ಕುಣಿಸ್ಬೇಕು. 2 ಚಾವಿ ಕುಣಿಸ್ಕೊಂಡ್ರೆ ಒಂದು ಈ ಕಡೆ 2 ಚಾವಿ ಕುಣಿಸ್ಬೇಕು. ಮತ್ತೆ ಒಂದು ಅಂದಾಜ್ ಮ್ಯಾಗ ನೀವು ಕರೆಕ್ಟ್ ಅದು ಆಗಲೇ ತೋರಿಸಿಲ್ಲ ನಿಮ್ಗೆ, ಆ ಟೈಪ್ ಅದು ದ್ರಾಕ್ಷಿ ಒಳಗೆ ಬರ್ಬೇಕು. ಅದು ಆ ತರ ನೀವು ಅದನ್ನ ನಾವು ಹೋಲ್ ಮಾಡ್ಕೋರಿ. ಯಾಕಂದ್ರೆ ಮತ್ತೆ ಹಿಂಗ್ ಎಸಿ ಬಂದ್ರೆ ಇಲ್ಲಿ ಮತ್ತೆ ಆಗಲೇ ಹೇಳಿದಂಗೆ ಬೀಜ ಹಾಕವು, ಹಿಂಗೆ ಎಸಿ ಹಾಕವು. ಅದ್ರ ಸಲುವಾಗಿ ಅದನ್ನ ಕರೆಕ್ಟ್ ಹಾಕೋರಿ. ಮತ್ತೆ ಇದೇನೈತಿ, ಈ ಪ್ಲಾಟ್ ಏನೈತಿ ಮುಚ್ಚುದು ಏನೈತಿ, ಅದು ನಾವು ಕಟ್ ಮಾಡ್ಕೊಂಡಿದ್ದೀನಿ. ಪೈಪ್ ಪ್ಲೀಸ್ ಐತೆ ಇಲ್ಲಿ. ನಾವು ಪೈಪ ಕಟ್ ಮಾಡ್ಕೊಂಡಿನಿ. ಇಲ್ಲಿ ಕನೆಕ್ಟರ್ ಐತಿ ಇಲ್ಲಿ.
ಅದು ಪೀಸ್ ಮಾಡ್ಕೊಂಡಿನಿ. ಅದ್ರ ಸಲುವಾಗಿ ಏನೈತಿ ಅದಕ್ಕೆ ಇದು ಮುಚ್ಚು ಪ್ರೊಸೆಸ್ ಬಹಳ ಸ್ವಲ್ಪ ಅನುಕೂಲ, ನಿಮಗದು ತೊಂದರೆ ಮಾಡ್ತೈತಿ. ಅದ್ರ ಸಲುವಾಗಿ ಏನೈತಿ, ನೀವು ಅದನ್ನ ಮನುಷ್ಯರ್ಲೆ ಮುಚ್ಚಿಸಿದ್ರೆ ನೋ ಪ್ರಾಬ್ಲಮ್. ನೀವು ಏನಾದ್ರು JCB ಅಂತ ಮುಚ್ಚಿಸ್ತಾರ ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಟ್ರಿಕ್ ಇರ್ತೈತಿ, ಅದನ್ನ ಯೂಸ್ ಮಾಡ್ಕೋರಿ. ಅದ ಎರಡು ಪೈಪ್ ಕಟ್ ಮಾಡಿದ ಪೈಪ್ ಇತ್ತು ಅಂದ್ರೆ ಏನೈತಿ, ನಾ ಕಟ್ ಮಾಡೀನಿ ಈ ತರ ಕಟ್ ಮಾಡಿದ್ರೆ ಏನೋ ಸಮಸ್ಯೆ ಇಲ್ಲ. ಅದಕ್ಕೊಂದು ಧ್ವನಿ ಪೈಪ್ ಹಾಕೋರಿ. ಧ್ವನಿ ಪೈಪ್ ಅದ ಎಷ್ಟು ಎತ್ತರ ಬೇಕಲ್ಲ ನಿಮ್ಗೆ ಅಷ್ಟ ಧ್ವನಿ ಪೈಪ್ ಹಾಕೋರಿ. ಆಮೇಲೆ JCB ಅಂತ ಮುಚ್ಚ್ರಿ. ಮುಚ್ಚಿದಾದ ನಂತರ ಅದನ್ನ ಹಿರ್ ತೆಗೆದು ಬಿಡ್ರಿ. ಆ ಪೈಪಿಗೆ ಏನು ನಿಮ್ಗೆ ತೊಂದರೆ ಮಾಡೋದಿಲ್ಲ. ಅದನ್ನ ಹಂಗ ನೀವು ಹಿಡಿದಕ್ಕೆ ಮುಚ್ಚಿದ್ರೆ ಅಂದ್ರೆ ಅದು ಗ್ಯಾಸಿ ಪಿಸಿ ಆಕೈತಿ. ಅದಕ್ಕೆ ನೀರ ಕಟ್ ಆಗೋ ಚಾನ್ಸಸ್ ಇರ್ತೈತಿ, ಮತ್ತೆ ನೀರ ಸಣ್ಣ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಅದನ್ನ ಪೈಪ್ ಹಾಕಿ ಮುಚ್ಚಿ ಅದನ್ನ ಹಿಡಿದ ಆಮೇಲೆ ಹಿಡಿದ್ರೆ ಅಂದ್ರೆ ಅದು ಕರೆಕ್ಟ್ ಆಗಿ ಬೋಗ್ ಕುಳಿದ್ ಬಿಡ್ತೈತಿ. ಆಮೇಲೆ ತಾನ ಕವರ್ ಆಕೈತಿ. ಅದು ನೀರ ಕಟ್ ಆಗುದಿಲ್ಲ, ಒಂದ್ ಲೆವೆಲ್ ನೀರ್ ಬೀಳ್ತೈತಿ. ಅದ್ರ ಸಲುವಾಗಿ ಆ ಟ್ರಿಕ್ ಅನ್ನ ಯೂಸ್ ಮಾಡ್ಕೊರಿ. ನೋಡ್ರಿ ಅದು ಡ್ರಿಪ್ ಅಲ್ಲಿಂದ ಬಂದೈತಿ. ಡ್ರಿಪ್ ಬಂದ ಈ ಕಡೆ ಡ್ರಿಪ್ ಹಾಕೊಂಡ್ರೆ ಲಾಸ್ಟ್ ಪೈಪ್ ಇದು. ಲಾಸ್ಟ್ ಪೈಪ್ ಬಂದ ಮ್ಯಾಗ್ ಹಬ್ಸ್ಕೋಬೇಕು. ನೀವು ಒಂದು ವಾಂಕ್ ಬಾಂಡ್ ತಗೊಂಡ್ರೆ ಅದ್ ಮ್ಯಾಗ್ ಹಬ್ಸ್ಕೋಬೇಕು. ನಾವ ಒಂದ್ ಗಿನ್ನಿಂದ ಒಂದ್ 1.5 ಗಿನ್ ತನಕ ಬಿಟ್ಕೊಂಡಿವಿ. ಇದನ್ನ ಸ್ವಲ್ಪ ಆದಷ್ಟು ಎತ್ತರ ಬಿಟ್ಕೋರಿ, ಯಾಕಂದ್ರೆ ಇದು ಗರ್ಸ್ ಈ ಕಡೆ ಬರ್ತೈತಿ. ಇದು ಎದಕ್ಕೆ ಯೂಸ್ಪಾ ಅಂದ್ರೆ ನೀವು ನಾಳೆ ಔಷಧ ಹತ್ತಿಸ್ತಿರ್ತೀರಿ. ಔಷಧ ಹತ್ತಿಸಿದಾಗ ಗುಂಡಿಗಳು ಬಂದ್ ಹಾಕಿರ್ತಾವು. ಔಷಧ ಹತ್ತಿಸಿದಾಗ ಕಸರ್ ಕೊಂಡಿರ್ತೈತಿ. ಕಸರ್ ಸಂಬಂಧ ನೀವು ಔಷಧ ಹತ್ತಿಸ್ತೀರಿ. ಔಷಧ ಹಚ್ಚಿ ಎಲ್ಲ ಹೊಲಸು ಬಂದಾಗ ಇಲ್ಲಿ ಈ ಪೈಪ್ ಒಳಗೆ ಜಮಾ ಆಗಿರ್ತೈತಿ. ಇಲ್ಲಿ ನಾಳೆ ಇದನ್ನ ಬಿಚ್ಚಿಸಿಂದ ಈ ಪೈಪ್ ಬಿಚ್ಚಿ ನೀವು ನೀರು ಹಚ್ಚಿದ್ರೆ ಇದು ಹೊಲಸ್ ಕೊಲ್ಲಾಕೈತಿ. ಅದ್ರ ಸಲುವಾಗಿ ಇದೊಂದು ಬಿಡ್ಬೇಕು. ಒಬ್ರು ಒಳಗೆ ಎಡ ಮಾಡ್ತಾರ, ಒಳಗೆ ಎಂಡ ಮಾಡ್ಬೇಡ್ರಿ. ಮ್ಯಾಗ ತೊಗೊಂಡಿದ್ದನ್ನ ಪೇಚಿನಿಂದ ಎಣ್ಕ್ಯಾಪ್ ಕುಣಿಸ್ಕೋರಿ. ಇದು ನಾಳೆ ಕಸರ ಹೊರಗೆ ತೆಗಿಲಿಕ್ಕೆ ಅನುಕೂಲ ಆಗ್ತೈತಿ. ಇಲ್ಲಿ ನಾವು ಪ್ಲಸ್ ಹಾಕೊಂಡ್ ಅಲ್ಲಿ ಮುಂದೊಂದು ಹಾಲ್ ಐತಿ. ಆ ಮುಂದ್ ಹಾಲ್ ಅಲ್ಲಿ ಎಲ್ಲಿ ಹಾಕೊಂಡಿವು. ಅಲ್ಲಿ ಸಿಸ್ಟಮ್ ಯಾವ ರೀತಿ ಐತಿ ಅನ್ನೋದು ನಿಮ್ಗೆ ತೋರಿಸ್ನು. ಸೇಮ್ ಇದೇ ರೀತಿ ಐತಿ, ಅದ್ರ ಸ್ವಲ್ಪ ನಿಮ್ಗೆ ಸ್ವಲ್ಪ ಚೇಂಜ್ ಐತಿ. ಅದನ್ನ ನಿಮ್ಗೆ ತೋರಿಸ್ನು. ಅಲ್ಲಿ ನೋಡೋಣ ಬರ್ರಿ. ನೋಡಿ ಅದು ಸೇಮ್ ಅಲ್ಲಿಗಿಂತ ಇದು ಸೇಮ್ ಏನ್ ಬರ್ಕಿಲ್ಲ. ಇಲ್ಲಿ ಒಂದು ಪ್ಲಸ್ ಹಾಕೊಂಡ್ರು. ಇಲ್ಲಿ ತೀನ್ ಬ್ಯಾಲ್ ಹಾಕೋಬೇಕಾಗಿತ್ತು, ಅದ್ರ ನಾ ಪ್ಲಸ್ ಹಾಕೊಂಡ್ರು. ಪ್ಲಸ್ ಯಾಕೆ ಹಾಕೊಂಡಪ್ಪ ಅಂದ್ರೆ ಇಲ್ಲೊಂದ ಹಾಲ್ ಇಟ್ಕೊಂಡ, ಒಂದ ಟೀ ಇಟ್ಕೊಂಡ್ರಿ ಇಲ್ಲಿ. ಅದ್ರ ಸಲುವಾಗಿ ಅಂದ್ರೆ ಒಳಗೊಂದೊಂದ್ಸಲ ಹೊಗೆ ನೀರ್ ಮಾಡುವಂತ ಸಂದರ್ಭ ಬರ್ತೈತಿ ಒಳಗೊಂದೊಂದ್ಸಲ. ಅದ್ರ ಸಲುವಾಗಿ ಒಂದು ಸುಮ್ಮಿರಂಗಿರ್ಲಿ ಇತ್ತಿಲ್ಲ ನಾವ್ ಒಂದು ಅದು ಆಪ್ಷನಲ್ ಒಂದು ಟೀ ಇಟ್ಕೊಂಡ್ರು. ಅದ್ರ ಏನ್ ಡಿಲೇ ಐತಿ ಅದ್ರದ್ದು ಎಂಡ್ ಐತಿ 80 ಫೂಟ್ ಹಾಕೈತದು. ಅಷ್ಟು ನಾವು ಒಂದೊಂದು ಹಾಲ್ ಮಾಡ್ಕೊಂಡಿವು. ಇಲ್ಲಿ ಅದ್ರದ್ದು ಎಂಡ್ ಐತಿ. ಸಲುವಾಗಿ ಅದನ್ನ ನಾ ಯಾವ ರೀತಿ ಮಾಡೋದು ನಾನು ನಮ್ಗೆ ಫೋಟೋ ಹಾಕ್ತೇನೆ. ಅದನ್ನ ಇಲ್ಲಿ 2 ಹಾಲ್ ಅದಾವ ಅಲ್ಲಿಗೆ ಸೇಮ್. ಅಲ್ಲಿ ಏನ್ ಹಾಕಿಲ್ಲ ಅದೇ ರೀತಿ ಹಿಂಗೇನೈತಿ ಧ್ವನಿ ಮಾಡ್ಕೋಬೇಕು. ಹಿಂಗೇನೈತಿ ಅಡಿಸಿ ಇರ್ತೈತಿ, ಅದಕ್ಕೆ ರೆಡಿ ಸರ್ ಹಾಕೊಳ್ಳೋದು. ಆ ರೀತಿ ಇಲ್ಲಿ ಐತಿ. ಇದು ಹಾಲ್ ಯಾವ ರೀತಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದನ್ನ ನೀವು ನೋಡ್ಕೊರಿ, ಸ್ಕ್ರೀನ್ ಶಾಟ್ ತಕ್ಕೋರಿ. ಆದ್ರೆ ತಕ್ಕೋದ ನೀವು ಯಾವ ರೀತಿ ಮಾಡ್ಕೊಂಡು ನಿಮ್ಗೆ ಗೊತ್ತಾಕತಿ. ನೋಡ್ರಿ ಇದೊಂದು ಟೀ ಇಲ್ಲಿ ಬಿಟ್ಕೊಂಡಿವಿ. ಅದನ್ನ ಹೆಂಗ್ ಬಿಟ್ಕೊಂಡು ನಿಮ್ಗೆ ನಾ ತೋರಿಸ್ತೀನಿ. ಈ ವಿಡಿಯೋ ಏನೈತಿ ಪೈಪ್ಲೈನ್ ಮಾಡೋದ್ರ ಬಗ್ಗೆ ಆಯ್ತು. ಇನ್ನು ಮುಂದಿನ ವಿಡಿಯೋ ಏನೈತಿ ದ್ರಾಕ್ಷಿಯಾಗಿ ಯಾವ ರೀತಿ ಹಚ್ಬೇಕು, ಅದನ್ನ ಯಾವ ರೀತಿ ಹಚ್ಚಿದ್ರೆ ಹುಗ್ನಿ ಆಗುದಿಲ್ಲ, ಯಾವ ರೀತಿ ಮತ್ತೆ ಯಾವ ಗೊಬ್ಬರ ಕೊಟ್ರೆ ಅದ ಜಲ್ದಿ ಸೆಟ್ ಆಕತಿ, ಜಲ್ದಿ ಗ್ರೋತ್ ಆಕತಿ ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ. ಅದ್ರ ಸಲುವಾಗಿ ಎಲ್ರು ಅಲ್ಲಿ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದೆ ಯಾರಾದ್ರೂ ದ್ರಾಕ್ಷಿ ಹಚ್ಚೋರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಜೈ ಶ್ರೀರಾಮ್.